ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ತೆಲುಗು ನಟ ಮತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ? ಆದಾಯ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ಗಳಲ್ಲಿದೆ 20 ಕೋಟಿ ಹಣ. ಪವನ್ ಕಲ್ಯಾಣ್ ಕುಟುಂಬ ವಿವಿಧ ಬ್ಯಾಂಕ್ಗಳಲ್ಲಿ 20 ಕೋಟಿ ಹಣ ಹೊಂದಿದೆ. ಇದರಲ್ಲಿ 12 ಕೋಟಿ ಮೌಲ್ಯದ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಸೇರಿದೆ. ಐಷಾರಾಮಿ ಕಾರು, ಬೈಕ್ಗಳ ಮಾಲೀಕ. ಪವನ್ ಕಲ್ಯಾಣ್ ಬಳಿ ಬರೋಬ್ಬರಿ 5.5 ಕೋಟಿ ಮೌಲ್ಯದ ರೇಂಜ್ ರೋವರ್ ಸ್ಪೋರ್ಟ್ ಕಾರು, 2.5 ಕೋಟಿಯ ಟೊಯಾಟಾ ಲ್ಯಾಂಡ್ ಕ್ರೂಸರ್, 2.5 ಕೋಟಿಯ ಮರ್ಸಿಡೀಸ್ ಬೆನ್ಸ್ ಮೇಬಾಕ್, 1 ಕೋಟಿಯ ಟೊಯಾಟಾ ವೆಲ್ಫೈರ್, 72 ಲಕ್ಷದ ಬೆನ್ಸ್ R350, 71 ಲಕ್ಷದ ಜೀಪ್ ವ್ರಾಂಗ್ಲರ್, 23 ಲಕ್ಷದ 2 ಮಹೀಂದ್ರಾ ಸ್ಕಾರ್ಪಿಯೋ S11, 13 ಲಕ್ಷದ ಮಹೀಂದ್ರಾ ಸ್ಕಾರ್ಪಿಯೋ S8, 9 ಲಕ್ಷದ ಟಾಟಾ ಯೋಧ ಮತ್ತು 32 ಲಕ್ಷದ ಹರ್ಲೆ ಡೇವಿಡ್ಸನ್ ಬೈಕ್ಗಳು ಇವೆ. ಮಗ ಅಕಿರಾ ನಂದನ್ ಬಳಿ 89 ಲಕ್ಷ ಮೌಲ್ಯದ ಆಡಿ Q7 ಕಾರಿದೆ. 2 ಕೆಜಿ ಚಿನ್ನ, 114 ಕ್ಯಾರೆಟ್ ವಜ್ರ, 17 ಕೆಜಿಯಷ್ಟು ಬೆಳ್ಳಿ ಮಾಲೀಕರು. ಪವನ್ ಕಲ್ಯಾಣ್ ಕುಟುಂಬದ ಬಳಿ ಹತ್ತತ್ರ 2 ಕೆಜಿಯಷ್ಟು ಬಂಗಾರ ಮತ್ತು 114 ಕ್ಯಾರೆಟ್ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 17 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 14 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. 4 ಮನೆ, ಕೋಟಿ ಬೆಲೆ. ಪವನ್ ಕಲ್ಯಾಣ್ ಕುಟುಂಬ ಹೈದರಾಬಾದ್ ನಲ್ಲಿ 4 ಮನೆ ಅಥವಾ ಫ್ಲಾಟ್ ಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 55 ಕೋಟಿ ರೂಪಾಯಿ. 7 ಸೈಟು, 52 ಕೋಟಿ ದುಡ್ಡು. ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ 4 ಮತ್ತು ತೆಲಂಗಾಣದಲ್ಲಿ 3 ಸೇರಿ ಒಟ್ಟು 7 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 52 ಕೋಟಿ. 18 ಎಕರೆ ಜಮೀನು, 10 ಕೋಟಿ ದುಡ್ಡು. ಪವನ್ ಕಲ್ಯಾಣ್ ತೆಲಂಗಾಣದ ವಿವಿಧ ಕಡೆ 18 ಎಕರೆ ಕೃಷಿ ಜಮೀನು ಹೊಂದಿದ್ದಾರೆ. ಇವುಗಳ ಒಟ್ಟು ಮಾರುಕಟ್ಟೆ ಮೌಲ್ಯ 10 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕೊಟ್ಟಿದ್ದಾರೆ 3 ಕೋಟಿ ಸಾಲ ಅಥವಾ ಅಡ್ವಾನ್ಸ್. ಪವನ್ ಕಲ್ಯಾಣ್ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.65 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯಾಪಿಟಲ್ ಅಡ್ವಾನ್ಸ್ 3 ಕೋಟಿ, ಪವನ್ ಕಲ್ಯಾಣ್ ಕ್ರಿಯೇಟಿವ್ ವರ್ಕ್ಸ್ ಗೆ ಕೊಟ್ಟಿರೋ 48 ಲಕ್ಷ ಮುಂತಾದವುಗಳು ಸೇರಿವೆ. 15 ಲಕ್ಷದ ಷೇರು ಮ್ಯೂಚುವಲ್ ಫಂಡ್. ಪವನ್ ಕಲ್ಯಾಣ್ ಷೇರು ಮತ್ತು ಮ್ಯೂಚುವಲ್ ಫಂಡ್ ರೂಪದಲ್ಲಿ 15 ಲಕ್ಷ ಹಣ ಹೊಂದಿದ್ದಾರೆ. ಈ ಪೈಕಿ ಫ್ರಾಂಕ್ಲಿನ್ ಟೆಂಪಲ್ಟನ್ ಇಂಡಿಯಾದಲ್ಲಿ 14 ಲಕ್ಷದ ಮ್ಯೂಚುವಲ್ ಫಂಡ್ ಮತ್ತು ಪವನ್ ಕಲ್ಯಾಣ್ ಕ್ರಿಯೇಟಿವ್ ವರ್ಕ್ಸ್ ಎಂಬ ಕಂಪನಿಯಲ್ಲಿ 1 ಲಕ್ಷದ ಷೇರು ಹೊಂದಿದ್ದಾರೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ? ಪವನ್ ಕಲ್ಯಾಣ್ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 164 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ 2019ರಲ್ಲಿ ಇದ್ದಿದ್ದು 56 ಕೋಟಿ ಆಸ್ತಿ. 65 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ. 164 ಕೋಟಿ ಆಸ್ತಿ ಹೊಂದಿರೋ ಪವನ್ ಕಲ್ಯಾಣ್ ಕುಟುಂಬ 65 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಇದರಲ್ಲಿ 7 ಕೋಟಿ ವೆಹಿಕಲ್ ಲೋನ್ ಮತ್ತು 46 ಕೋಟಿ ಪರ್ಸನಲ್ ಲೋನ್ಗಳು ಸೇರಿವೆ. ತಿಂಗಳ ಆದಾಯ ಎಷ್ಟು? ಒಂದು ದಿನಕ್ಕೆಷ್ಟು? ಪವನ್ ಕಲ್ಯಾಣ್ರ ವಾರ್ಷಿಕ ಆದಾಯ ಬರೋಬ್ಬರಿ 12 ಕೋಟಿ 20 ಲಕ್ಷದ 81 ಸಾವಿರ. ಅಂದ್ರೆ ತಿಂಗಳಿಗೆ ಸರಾಸರಿ 1 ಕೋಟಿ 1 ಲಕ್ಷದ 73 ಸಾವಿರ, ದಿನಕ್ಕೆ 3 ಲಕ್ಷದ 39 ಸಾವಿರ. ಹೌದು, ಇವರ ಒಂದು ದಿನದ ಸರಾಸರಿ ಆದಾಯ 3 ಲಕ್ಷದ 39 ಸಾವಿರ ರೂಪಾಯಿ. ಕೆಲವರಿಗೆ ಇದು ಹಲವು ತಿಂಗಳ ಆದಾಯ ಆಗಿರಬಹುದು, ಆದ್ರೆ ಪವನ್ ಕಲ್ಯಾಣ್ಗೆ ಜಸ್ಟ್ ಒಂದು ದಿನದ ಆದಾಯ. ಸೋ ಫ್ರೆಂಡ್ಸ್, ಇದಿಷ್ಟು ತೆಲುಗು ನಟ ಮತ್ತು ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.